ಎಲ್ರಿಗೂ ನಮಸ್ತೆ. ಕರ್ನಾಟಕದ ಒಂದು ಅತ್ಯಂತ ಪ್ರಾಚೀನ ಪ್ರಾಗೈತಿಹಾಸಿಕ ಸ್ಥಳದ ಹತ್ರ ನಾನು ನಿಂತ್ಕೊಂಡಿದ್ದೇನೆ. ಮೊನ್ನೆ ಕೂಡ ಬಂದು ಹೋಗಿದ್ದೆ. ಕೆಲವು ತಾಂತ್ರಿಕ ಕಾರಣಗಳಿಂದ ಮತ್ತೆ ಇನ್ನೊಂದು ಸಲ ನನ್ನ ಸ್ನೇಹಿತರ ಜೊತೆ ಬಂದೆ. ಒಂದ್ಸಲ ಸರ್ ಇದೆಲ್ಲ ನಿಮಗೆ ತೋರಿಸ್ಬಿಡಿ. ಇಲ್ಲಿ ಬಂದಿರೋಂಥ ಸ್ನೇಹಿತರಲ್ಲಿ ಡಾಕ್ಟ್ರೇಟ್ ಮಾಡ್ಕೊಂಡಿರೋರು ಇದ್ದಾರೆ, MBA ಮಾಡ್ಕೊಂಡಿರೋರು ಇದ್ದಾರೆ, BA ಮತ್ತು MA ಮಾಡ್ಕೊಂಡಿರೋರು ಇದ್ದಾರೆ, BSc ಮಾಡ್ತಾ ಇರೋವಂಥವ್ರು ಇದ್ದಾರೆ, ಮತ್ತು 9ನೇ ತರಗತಿ ಓದ್ತಾ ಇರೋವಂಥವ್ರು ಇದ್ದಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಾವು ಈ ಚಂದ್ರವಳ್ಳಿ ಶಾಸನದಲ್ಲಿ ಈಗ ಗುರುತಿಸಿರುವಂಥ ಅಕ್ಷರಗಳನ್ನ ಯಾರು ಬೇಕಾದರೂ ಗುರುತಿಸ್ಬೋದು ಅನ್ನುವ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಉಲ್ಲೇಖ ಮಾಡ್ತೇನೆ. ಈ ಚಂದ್ರವಳ್ಳಿ ಮಯೂರವರ್ಮನ ಶಾಸನವನ್ನು 1928ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಖ್ಯಾತ ಪುರಾತತ್ವ ಶಾಸ್ತ್ರಜ್ಞರಾಗಿದ್ದಂಥ MH ಕೃಷ್ಣರವರು ಮೊದಲ ಬಾರಿಗೆ ಪತ್ತೆಯನ್ನು ಮಾಡ್ತಾರೆ. ಇದನ್ನ 1929ರ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅಲ್ಲಿ ಅದನ್ನ ಬಹಳ ಸುದೀರ್ಘವಾಗಿ ಬರೀತಾರೆ. ಒಟ್ಟು ಈ ಒಂದು ಶಾಸನದ ಬಗ್ಗೆನೆ 13 ಪುಟಗಳನ್ನ ಮೀಸಲಾಗಿಟ್ಟಿದ್ದಾರೆ. ಅಂತಂದ್ರೆ ಅವರು ಈ ಶಾಸನನ ಎಷ್ಟು ಗಂಭೀರವಾಗಿ ತಗೊಂಡಿದ್ರು ಅಂತೇಳಿ ಅದು ಕೂಡ ಒಂದು ಮುಖ್ಯವಾದಂಥ ಸಂಗತಿ. ಇನ್ನೊಂದು, ಅದೇ ಸಂದರ್ಭದಲ್ಲಿ ಚಂದ್ರವಳ್ಳಿಯಲ್ಲಿ ಉತ್ಖನನ ಮಾಡ್ತಾರೆ MH ಕೃಷ್ಣ ಅವರು. ಸರಿಸುಮಾರು 1 ತಿಂಗಳುಗಳ ಕಾಲ ಅವರು ಇಲ್ಲೇ ಇದ್ದಿದ್ರಿಂದ ಈ ಶಾಸನವನ್ನ ಸಾಕಷ್ಟು ಬಾರಿ ನೋಡ್ಬಿಟ್ಟು ಈ ಶಾಸನನ ಎಷ್ಟು ಆಂಗಲ್ ಅಲ್ಲಿ ಚರ್ಚೆ ಮಾಡಿದ್ದಾರೆ ಅಂದ್ರೆ, ಈ ಶಾಸನದ ಡೆಸ್ಕ್ರಿಪ್ಷನ್, ಕನೆಕ್ಟೆಡ್ ರೆಕಾರ್ಡ್ಸ್, ಪೆಲಿಯೋಗ್ರಫಿ, ಲ್ಯಾಂಗ್ವೇಜ್ ಅಂಡ್ ಆರ್ಥೋಗ್ರಫಿ, ಪರ್ಪಸ್ ಆಫ್ ಇನ್ಸ್ಕ್ರಿಪ್ಷನ್, ಜಿಯೋಗ್ರಫಿ, ಈ ಶಾಸನದ ಡೇಟ್, ಆರ್ಥೋಶಿಪ್, ಹಿಸ್ಟ್ರಿ, ಇಷ್ಟು ಆಂಗಲ್ಗಳಲ್ಲಿ ಈ ಶಾಸನವನ್ನ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಅಲ್ಮಿಡಿ ಶಾಸನವನ್ನು ಪತ್ತೆ ಮಾಡಿದವರು ಕೂಡ MH ಕೃಷ್ಣರವರು. ಅಂದ್ರೆ ಈ ಶಾಸನಕ್ಕೆ ಇಷ್ಟು ಒತ್ತು ಕೊಟ್ಟು ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ಅವರ ದೃಷ್ಟಿಯಲ್ಲಿ ಇದೊಂದು ಮಹತ್ವದ ಶಾಸನ ಅಂತೇಳಿ. ಇತ್ತೀಚೆಗೆ ಡಾಕ್ಟರ್ NS ಮಾಂತೇಶ್ ಅವರು ಹೊಸ ವರ್ಷದ ಹೊಸ್ತಿಲಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದಾಗ ಅತಿ ಹೆಚ್ಚು ಟ್ರೆಂಡ್ ಅನ್ನ ಹುಟ್ಟಿ ಆಗ್ತು. ಅವರು MH ಕೃಷ್ಣ ಅವರ ಪಾಠವನ್ನ ಪೂರ್ತಿ ಗುರುತಿಸಿದ್ದಾರೆ. ಆದ್ರೆ ನಾನು ನಮ್ಮ ಸ್ನೇಹಿತರು ಹೈಸ್ಕೂಲ್ ವಿದ್ಯಾರ್ಥಿಯಿಂದ ಹಿಡಿದ್ಬಿಟ್ಟು ಅಪ್ ಟು ಡಾಕ್ಟರೇಟ್ ಮಾಡ್ಕೊಂಡಿರೋಂಥ ನನ್ನ ಸ್ನೇಹಿತರವರೆಗೂ ನಾವು ಗುರುತಿಸಿರೋಂಥ ಅಕ್ಷರಗಳು ಇಷ್ಟು ಮಾತ್ರ. ಅಂದ್ರೆ ಇದು ಯಾಕೆ ನಾನು ಈ ಮಾತನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅಕ್ಷರಗಳನ್ನ ಯಾರು ಬೇಕಾದ್ರೂ ಗುರುತಿಸಬಹುದು ಅನ್ನುವ ಕಾರಣಕ್ಕೋಸ್ಕರ. ಯಾವುದೇ ಇದೊಂದು ಬಯಲು ಶಾಲೆ ನೋಡಿ, ಇದನ್ನ ಯಾವುದೋ ಈ ಶಾಸನ ಯಾವುದೋ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿಲ್ಲ. ಇದು ಬಯಲು ಶಾಲೆ ಆಗಿರೋದ್ರಿಂದ ಯಾರು ಬೇಕಾದ್ರೂ ಬಂದ್ಬಿಟ್ಟು ಈ ಶಾಸನವನ್ನ ನೋಡ್ಬೋದು. ಯಾಕೆ ಕರ್ನಾಟಕದ, ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಒಂದು 15-20 ದಿನಗಳ ಕಾಲದಿಂದ ಇದು ಚರ್ಚೆ ನಡೀತಾ ಇದ್ರು ಕೂಡ ಕರ್ನಾಟಕದ ಖ್ಯಾತ ವಿದ್ವಾಂಸರು ಯಾಕೆ ಇದನ್ನ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಯಾಕೆ ಮೌನವನ್ನ ವಹಿಸಿದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ಇಲ್ಲಿ ಬರ್ದಿದ್ವಲ್ವಾ, ನಮ್ಮ ಸ್ನೇಹಿತರು ಇಷ್ಟೊಂದು ಅಕ್ಷರಗಳು ಬರ್ದಿದಾರಲ್ವಾ, ಇವು ಅಂತೂ ಖಂಡಿತವಾಗ್ಲೂ ಇದಾವೆ. ಇದರಲ್ಲಿ ಏನಂತ ಒಂದು 3-4 ಪದಗಳ ಮೂಲಕ ನಾನು MH ಕೃಷ್ಣ ಅವರ ಪಾಠಕ್ಕೆ ಹತ್ತಿರ ಇದೆ ಈ ಪಾಠ ಅಂತೇಳಿ ಹೇಳ್ತೇನೆ. ಇದು 1928ರಲ್ಲೂ MH ಕೃಷ್ಣ ಅವರು ಪಡಿಯಚ್ಚನ್ನು ತೆಗೆದಿದ್ದಾರೆ. ಪಡಿಯಚ್ಚು ತೆಗಿಬೇಕು ಅಂತಂದ್ರೆ ಅಕ್ಷರಗಳು ಆಳವಾಗಿರ್ಬೇಕು, ಆಗ ಮಾತ್ರ ಪ್ರಿಂಟ್ ಬೀಳುತ್ತೆ. 1954-55ರ ಸುಮಾರಿನಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯವರು ಕೂಡ ಒಂದು ಪಡಿಯಚ್ಚನ್ನ ತೆಗೆದಿದ್ದಾರೆ. ಈ ಪಡಿಯಚ್ಚನ್ನ MG ಮಂಜುನಾಥ್ ಮತ್ತು ಸೀತಾರಾಮ್ ಜಾಗೀರ್ದಾರ್ ಅವರು 2012ರಲ್ಲಿ ಓದಿದ್ದೇವೆ ಅಂತೇಳಿ ಶಿಕಾರಿಪುರ ಶಾಸನ, ಎಪಿಗ್ರಫಿ ಕರ್ನಾಟಕ, ಶಿಕಾರಿಪುರ ಶಾಸನ ಸಂಪುಟಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರು ಬೇಕಾದ್ರೂ ಆಸಕ್ತರು ಅದನ್ನು ಗಮನಿಸಬಹುದು. ಅವರು ಕೂಡ MH ಕೃಷ್ಣ ಅವರ ಪಾಠನೆ ಸೂಕ್ತ ಇದೆ ಅಂತೇಳಿ ಈ ಪಡಿಯಚ್ಚಿನ ಆಧಾರದ ಮೇಲೆ ಹೇಳಿದ್ದಾರೆ. ಈ ಶಾಸನ ಶುರುವಾಗದೆ ಕದಂಬಾಣಂ ಮಯೂರ ಶಮ್ಮಾಣ ವಿಣಿಮ್ಮಿಯಂ ಅಂತೇಳಿ MH ಕೃಷ್ಣ ಅವರು ಓದಿದ್ದಾರೆ. ಆದ್ರೆ ನಾವು ಗುರುತಿಸಿರೋದು ಕದಂಬಾಣ ಮಯೂರ ಶಮ್ಮ. ಇಲ್ಲಿ ನನಗೆ ಇನ್ನೊಂದು ಅನುಮಾನ ಉಂಟಾಯ್ತು. ಈ ಶಾ ಅಕ್ಷರ ಇದೆಯಲ್ಲ, ಶಾ ತರನು ಕಾಣಿಸ್ತಾ ಇದೆ, ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ಶೇಡ್ಸ್ ಆಗಿದೆ, ಅದರಿಂದ ವಾ ತರನು ಕಾಣಿಸ್ತಾ ಇದೆ. ಅಂದ್ರೆ ವರ್ಮನೂ ಇದ್ದಿರ್ಬೋದೇನೋ ಅಂತೇಳಿ, ವರ್ಮ ಕೂಡ ಆಗಿರ್ಬೋದೇನೋ ಅಂತೇಳಿ ನನ್ನ ಮತ್ತು ನಾವು ಇಲ್ಲಿ ಬಂದಿರೋಂಥ ನಮ್ಮ ಪ್ರಭು, ಶರತ್, ಡಾಕ್ಟರ್ ಕರ್ಮಪ್ಪ, ಮನೋಜ್, ಕೈಲಾಶ್ ಇವರೆಲ್ಲರ ಇಂಗಿತ ಕೆಳಗಡೆ ಸಾಗಿದೆ ಅಂತೇಳಿ ಅವರೇ ಗುರುತಿಸಿದ್ರು. ಇನ್ನೊಂದೇನು ಆಶ್ಚರ್ಯ ಅಂತಂದ್ರೆ, ನನಗೊಂದು ಸ್ವಲ್ಪ ಲಿಪಿಯ ಸ್ವರೂಪದ ಪರಿಚಯ ಇದೆ. ಇಲ್ಲಿ ಬಂದಿರೋಂಥ ಸ್ನೇಹಿತರಿಗೆ ಸಂಶೋಧನೆ ಮತ್ತು ಇತಿಹಾಸದ ಬಗ್ಗೆ ಆಸಕ್ತಿ ಇದೆ. ಲಿಪಿಯ ಬಗ್ಗೆ, ಶಾಸನಗಳ ಬಗ್ಗೆ ಒಂದಷ್ಟು ಅದ್ರ ಬಗ್ಗೆ ತೊಡಗಿಸ್ಕೊಂಡಿಲ್ದೇ ಇರೋದ್ರಿಂದ ಅಷ್ಟು ಮಾಹಿತಿ ಇಲ್ಲದೆ ಇರ್ಬೋದು. ಆದ್ರೆ ಅವರೇ ಅಕ್ಷರಗಳನ್ನ ಇವ್ರು ಗುರುತಿಸಿದ್ದು, ಬಹುತೇಕ ಅಕ್ಷರಗಳನ್ನ ಅವರೇ ಗುರುತಿಸಿ ನೋಡಿ ಈ ತರ ಸಾಗಿದೆ, ಈ ತರ ಸಾಗಿದೆ ಅಂತೇಳಿ ಅವರೇನೆ ಹೇಳಿದ್ರು. ಶರತ್, ಡಾಕ್ಟರ್ ಕರ್ಮಪ್ಪ ಮತ್ತು ಪ್ರಭು ಬಹಳ ಒತ್ತು ಕೊಟ್ಟದನ್ನ ತೋರಿಸಿ ಹೇಳಿದ್ರು. ಇಲ್ಲಿ ಅದರಿಂದ ನನಗೆ ಇಲ್ಲೊಂದು ಶಾ ಅಥವಾ ವಾ ಅನ್ನೋ ಅಕ್ಷರ ಇದು ವರ್ಮನೇ ಇರ್ಬೋದೇನೋ ಅಂತೇಳಿ ಅದೊಂದು ಅನುಮಾನ ಇದೆ. ನಾನು ಕಳೆದ ವಿಡಿಯೋದಲ್ಲಿ ಅದನ್ನ ಶಾ ಅಂತಾನೆ ಓದಿದ್ದು. ಸ್ವಲ್ಪ ಸಾಗಿದೆ ಅಕ್ಷರ ಇಲ್ಲಿ,
ಅದರಿಂದ ವರ್ಮ ಇರ್ಬೋದೇನೋ. ಅದ್ರ ಮುಂದೆ ಇನ್ನ 2 ಅಕ್ಷರಗಳು ನಂಗೆ ಕಾಣಿಸಲ್ಲ. ಶಮ್ಮಾಣ ಆದ್ಮೇಲೆ ಮಯೂರ, ಶಮ್ಮಾಣ, ವಿಣಿ, 1-2 ಅಕ್ಷರ ಕಾಣಿಸೋದಿಲ್ಲ. ಮಾ ಅಕ್ಷರ ಮಾತ್ರ ಕಾಣಿಸುತ್ತೆ. ಮತ್ತೆ ಮಾ ಅಕ್ಷರದ ಒತ್ತಕ್ಷರನು ಕೂಡ ನನಗೆ ಇವತ್ತು ಈ ಸೂರ್ಯನ ಬೆಳಕಲ್ಲಿ ಗುರ್ಸೋದಿಕ್ಕೆ ಸರಿಯಾಗಿ ಸೂರ್ಯನ ಬೆಳಕು ಬೀಳದೆ ಇರೋದ್ರಿಂದ ಗುರ್ಸೋದಿಕ್ಕೆ ಆಗಿಲ್ಲ. ಆದ್ರೆ ಈ ಮಾ ಅಕ್ಷರ ಮಾತ್ರ ಸ್ಪಷ್ಟವಾಗಿ ಗುರುತಿಸ್ಬೋದು. ಇನ್ನೊಂದು ಅಕ್ಷರ ಇದೆ, ಇದನ್ನ ಬಹಳ ನೀಟಾಗಿ ಗುರುತಿಸ್ಬೋದು. ಎಂ.ಎಚ್. ಕೃಷ್ಣ ಅವರು ಪಾಠಕ್ಕೆ ಬಹಳ ಹತ್ರ ಇದೆ ಅನ್ನೋದಕ್ಕೆ ಈ ಅಕ್ಷರ ಬಹಳ ಮುಖ್ಯ. ಆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಮತ್ತೆ ಅನುಸ್ವರ ಇದೆ, ಕನ್ನಡದ ಕನ್ನಡ ಅಲ್ಲ, ಅನುಸ್ವರ ಇದೆ. ಅಮ್ಮ ಅನ್ನುವಂತ ಅನುಸ್ವರ ಇದೆ. ಅಂದ್ರೆ ಈ ಕೆಲವು ವಿದ್ವಾಂಸ ಜಯಸ್ವಾಲಿಂದ ಹಿಡಿದ್ಬಿಟ್ಟು ಖ್ಯಾತ 1932 ಸುಮಾರಿನ ಖ್ಯಾತ ಇತಿಹಾಸ ಶಾಸ್ತ್ರಜ್ಞರಾದ KP ಜಯಸ್ವಾಲಿಂದ ಹಿಡಿದ್ಬಿಟ್ಟು ಕನ್ನಡದ ಪ್ರಖ್ಯಾತ ಕವಿ ಮತ್ತು ಸಂಶೋಧಕರಾಗಿದ್ದಂತ ಗೋವಿಂದ ಪೈವರೆಗೂ ಕೂಡ ಈ ಶಾಸನದ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ಎಷ್ಟೊಂದು ಜನ ಚರ್ಚೆ ಮಾಡಿದ್ದಾರೆ. ಈ ಅಕ್ಷರಗಳ ಕೆಲವು ಈ ಅಕ್ಷರ ಬಿಟ್ಟಿದಾರಲ್ವಾ, ಅದು ನನಗೊಂದು ಸ್ವಲ್ಪ ಬೇಸರ ಆಯ್ತು. ಇನ್ನೊಂದು ತಟಾಕ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಶಾಸನದಲ್ಲಿ ನಾವು ಗುರುತಿಸಬಹುದು. ಈ ತಟಾಕ ಅನ್ನೋದು ಸಂಸ್ಕೃತ ಪದ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಷಯನೇ. ಇದನ್ನು 1929 ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅಲ್ಲಿ ಎಂ.ಎಚ್. ಕೃಷ್ಣ ಅವರು ಹೇಳ್ತಾರೆ. ಆಮೇಲೆ ಎಂ.ಎಚ್. ಕೃಷ್ಣ ಅವರು ನಾನು ಇನ್ನೊಂದು ಮಾತನ್ನ ಉಲ್ಲೇಖ ಮಾಡಿದ್ರೆ ನಾನು ನಿಮಗೆ ಹೇಳಿಲ್ಲ. ಅವರೇ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅಲ್ಲಿ ಇದೆ, ಯಾರು ಬೇಕಾದ್ರೂ ಆಸಕ್ತರು ಅದನ್ನ ಖಂಡಿತವಾಗ್ಲೂ ಕೂಡ ಗಮನಿಸಬಹುದು. ಅವ್ರು ಈ ಶಾಸನದ ಕುರಿತು ಒಂದು ಮಾತನ್ನ ಹೇಳಿದ್ದಾರೆ. ದ ಇನ್ಸ್ಕ್ರಿಪ್ಷನ್ಸ್ ಹ್ಯಾಸ್ 3 ಡಿಸ್ಟಿಂಕ್ಟ್ ಲೈನ್ಸ್ ಆಫ್ ಕ್ಯಾರೆಕ್ಟರ್ಸ್, ಮೋಸ್ಟ್ ಆಫ್ ವಿಚ್ ಆರ್ ಕ್ಲಿಯರ್ ಎನಫ್ ಟು ಬಿ ಡೆಫಿನೆಟ್ಲಿ ರೀಡ್ ಅಂತ ಹೇಳಿದ್ದಾರೆ ಒಂದು ಮಾತನ್ನ. ಅಂದ್ರೆ ಈ ಶಾಸನದಲ್ಲಿ 3 ಸಾಲುಗಳನ್ನ ಸ್ಪಷ್ಟವಾಗಿ ಹೊಂದಿದೆ. ಹೆಚ್ಚಿನ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಬಹುತೇಕ ಓದ್ಬೋದು ಅಂತೇಳಿ ಎಂ.ಎಚ್. ಕೃಷ್ಣ ಅವರೇ ಹೇಳಿದ್ದಾರೆ. ಅಕ್ಷರಗಳನ್ನ ಡಾಕ್ಟರ್ ಮಹಾಂತೇಶ್ ಅವರು ಹೇಳಿದಂತೆ ಸಾವಧಾನವಾಗಿ ಗಮನಿಸಿದ್ರೆ ಅಕ್ಷರಗಳನ್ನ ಗುರುತಿಸಬಹುದು. ಆದ್ರೆ ಇಷ್ಟು ಅಕ್ಷರಗಳು ನಮ್ಮ ಮಾತ್ರ ಚಿಕ್ಕ ಅಬಾಲ ವೃದ್ಧರಿಂದ ಅಂತ ಹೇಳ್ತಾರೆ ನೋಡಿ. ಚಿಕ್ಕ ಹುಡುಗ ಬಂದ್ರು ಕೂಡ ಇಷ್ಟು ಅಕ್ಷರಗಳನ್ನ ಗುರುತಿಸಬಹುದು. ಇದು ಎಂ.ಎಚ್. ಕೃಷ್ಣ ಅವರು ಹೇಳಿದಂತ ಮಾತು. ಇನ್ನೊಂದು ಇದು ಗುಹಾಲಿಪಿ ಅಂತ ಕರೀತಾರೆ. ಪ್ರಾಕೃತ ಭಾಷೆಯಲ್ಲಿದೆ, ಬ್ರಾಹ್ಮಿ ಲಿಪಿಯಲ್ಲಿದೆ, ಕದಂಬ ಬ್ರಾಹ್ಮಿ ಲಿಪಿಯಲ್ಲಿದೆ. ಅವರೊಂದು ಇದನ್ನ ಲಾರ್ಜ್ ಕೇವ್ ಇನ್ಸ್ಕ್ರಿಪ್ಷನ್ಸ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಲಾರ್ಜ್ ಕೇವ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ, ಅಂದ್ರೆ ಗುಹಾಲಿಪಿ ಅಂತ ಹೇಳಿ ಕರೀತಾರೆ. ಇರ್ಲಿ, ಇದು ಆ ಅಕ್ಷರ ಸ್ಪಷ್ಟವಾಗಿದೆ. ಯಾರಾದ್ರೂ ಮುಂದೆ ಬರುವಂತ ಶಾಸನ ತಜ್ಞರು ಈ ಕೊನೆಗೆ ಬರುವಂತ ಈ 2 ಅಕ್ಷರಗಳನ್ನ ಬಿಟ್ಟು ಓದಿದ್ದೇ ಆದ್ರೆ ಮತ್ತೆ ಆ ಶಾಸನದ ಪಾಠ ಅಸ್ಖಲಿತವೇ ಆಗುತ್ತೆ, ಸರಿಯಾಗಿ ಆಗೋದಿಲ್ಲ. ಈ 2 ಅಕ್ಷರಗಳನ್ನ ಗಮನಿಸಿನೇ ಅವ್ರು ಓದ್ಬೇಕು. ನೆಕ್ಸ್ಟ್ ತಟಾಕ ಅನ್ನೋದು ಸ್ಪಷ್ಟವಾಗಿದೆ. ಧೂಬ ಅನ್ನೋದು ಬಹಳ ನೀಟಾಗಿದೆ. ಧೂಬ ಅಂತೇಳಿ ಬಹಳ ನೀಟಾಗಿರುವಂತ ಟೆಕ್ಸ್ಟ್ ಇದೆ. ತ್ರೈಕೂಟ ನೋಡಿ, 3 ರೀತಿ ನಾವು ಬರಿತೀವಲ್ವಾ ನೋಡಿ, ಹಿಂಗ್ ಸಾಗಿದೆ. ತ್ರೈಕೂಟ. ಕಾ ಅಕ್ಷರನು ಕೂಡ ಬಹಳ ಸ್ಪಷ್ಟವಾಗಿದೆ. ಟಾ ಇದೆ. ಟಾ ನೋಡಿ ನೀಟಾಗಿ ಆ ಶೇಡ್ ಹಂಗೆ ಉಳ್ಕೊಂಡಿದೆ. ಆದ್ರೆ ಟಾಕ್ಕೆ ಒಂದ್ ಸ್ವಲ್ಪ ಇನ್ನೂ ಮೇಲ್ಗಡೆ ಚೂರು ಸಾಗಿದೆ, ಇಲ್ಲಿವರೆಗೂ ಸಾಗಿದೆ. ಆದ್ರೆ ಟಾ ಅಕ್ಷರ ನೋಡಿ ನೀಟಾಗಿ ಕಾಣಿಸುತ್ತೆ. ಮತ್ತೆ ಅಬೀರ ಅನ್ನುವಂತ ಪದ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ 3 ಅಕ್ಷರ ಎಂ.ಎಚ್. ಕೃಷ್ಣ ಅವರ ಪಾಠದ ಓದುವಿಕೆಗೆ ಇದು ಕೂಡ ಒಂದು ಮತ್ತೊಂದು ಉದಾಹರಣೆ. ಅಬೀರ ಅನ್ನೋದು ನಾನು ಗುರ್ಸ್ಲಿಲ್ಲ, ಇಲ್ಲರ ನಮ್ಮ ಸ್ನೇಹಿತರೆ ಗುರ್ಸಿದ್ರು. ಮತ್ತೆ ಪಾ ಅಕ್ಷರ ಗುರ್ಸಿದ್ರು, ನಮ್ಮ ಸ್ನೇಹಿತರೆ ಗುರ್ಸಿದ್ರು. ಪಾ ಕಾಣಿಸುತ್ತೆ, ಯಾರು ಬೇಕಾದ್ರೂ ಬಂದು ನೋಡಿದ್ರು ಕೂಡ ಈ ಪಾ ಅಕ್ಷರ ಕಾಣಿಸುತ್ತೆ. ಮತ್ತೆ ಇಲ್ಲಿಂದ ಅಕ್ಷರಗಳು ಕಾಣಿಸೋದಿಲ್ಲ ನನಗೂ ಮತ್ತು ನಮ್ಮ ಸ್ನೇಹಿತರು ಯಾರಿಗೂ ಕೂಡ ಬಹುತೇಕವಾಗಿ ಇಲ್ಲಿರ ಕಾಣಿಸ್ಲಿಲ್ಲ. ಆದ್ರೆ ಕೊನೆಯಲ್ಲಿ ಇದೆಯಲ್ಲ ರೀ ಅಕ್ಷರ ಕಾಣಿಸುತ್ತೆ. ಇದು ಇಂಪಾರ್ಟೆಂಟ್. ಯಾರೇ ಸಂಶೋಧಕರು ಬಂದ್ರು ಈ ಬೀಗದ ಕೆಳಗಡೆ ಇರೋಂತ ಈ ಚಕ್ಲಿಕೆ ಕೆಳಭಾಗದಲ್ಲಿ ಈ ಕೊನೆಯ ಅಕ್ಷರ ಇದೆಯಲ್ಲ ಇದನ್ನು ಮಾತ್ರ ಗಮನ ಇಟ್ಟು ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇದು ಮುಂದಿನ ಅಕ್ಷರಕ್ಕೆ ಲಿಂಕ್ ಕೊಡುತ್ತೆ. ಎಂ.ಎಚ್. ಕೃಷ್ಣ ಅವರ ಪಾಠಕ್ಕೆ ನ್ಯಾಯ ಸಲ್ಲುತ್ತೆ. ಒಂದು 95-96 ವರ್ಷಗಳ ನಂತರ 6-7 ಜನ ವಿದ್ವಾಂಸರು 28ರಲ್ಲಿ ಒಂದು ಪಡಿ ಹೆಚ್ಚು ತೆಗೆದಿದ್ದಾರೆ. 1955ರಲ್ಲಿ ಸೆಕೆಂಡ್ ರೀಡಿಂಗ್ ಆಗಿದೆ. ಮತ್ತೆ 2012ರಲ್ಲಿ ಥರ್ಡ್ ರೀಡಿಂಗ್ ಆಗಿದೆ. ಮತ್ತೆ 83-84 ಬೇರೆ ಬೇರೆ ವಿದ್ವಾಂಸರೆಲ್ಲ ರೀಡಿಂಗ್ ಮಾಡಿದ್ದಾರೆ ಈ ಶಾಸನನ. ಇತ್ತೀಚೆಗೆ ಡಾಕ್ಟರ್ ಮಹಾಂತೇಶ್ ಅವರು ಕೂಡ 1ನೇ ತಾರೀಕು ರೀಡಿಂಗ್ ಮಾಡಿದ್ರು, ಪೂರ್ಣಗೊಳಿಸಿದ್ದಾರೆ ಅವರ ಶಾಸನದ ಅನುಭವದ ಮೇಲೆ. ಮತ್ತೆ ಯಾಕೆ ನಾನು ಈ ಮಾತನ್ನ ಹೇಳಿದೆ ಅಂದ್ರೆ ರೀ ಅಕ್ಷರ ಇದೆ, ಮತ್ತೆ ಯಾತ್ರಿಕ ಇದೆ, ಸ್ಪಷ್ಟವಾಗಿ ಗುರುತಿಸ್ಬೋದು. ಯಾ ಅಕ್ಷರ, ತಾ ಅಕ್ಷರ. ನಾನು ದೊಡ್ಡ ಶಾಸನ ತಿಂಗೆ ನಾನು ಹೇಳ್ತಾ ಇರೋದು ನೋಡಿ, ನೀವು ದೊಡ್ಡ ಶಾಸನ ತಜ್ಞ ಇವರು ಅಂತ ನೀವೇನಾದ್ರೂ ಆ ಥರ ಭಾವಿಸ್ಕೊಳ್ಬಾರ್ದು. ನಾನು ಈ ಲಿಪಿಯ ಎಂ.ಎಚ್. ಕೃಷ್ಣ ಅವ್ರು ಗುರುತಿಸಿರುವ ಲಿಪಿಯ ಶ್ಯಾಡೋ ಇದೆ. ಮತ್ತೆ ಅವ್ರ ಕನ್ನಡದಲ್ಲಿ
ಆ ಪಾಠ ಕೊಟ್ಟಿರೋದ್ರಿಂದ ನನಗೆ ಲಿಪಿಯ ಪರಿಚಯ ಇದೆ, ಸ್ವಲ್ಪ ಅಂತಾನೆ ಹೇಳೋಣ, ಸ್ವಲ್ಪ ಪರಿಚಯ ಇರೋದ್ರಿಂದ ಈ ಅಕ್ಷರಗಳು ಅನ್ನೋದನ್ನ ನಾನು ಗುರುತಿಸ್ಬೋದು ಅವ್ರ ಪಾಠ ಅವೆಲ್ಲ ಇಟ್ಕೊಂಡು. ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಯಾತ್ರಿಕ ಇದೆ, ಯಾತ್ರಿಕನ ಪದ ಸ್ಪಷ್ಟವಾಗಿದೆ. ಯಾಕೆ ಮತ್ತೊಂದು ಅಕ್ಷರ ಆಯ್ತು ನನಗೆ ಗೊತ್ತಿಲ್ಲ. ಯಾತ್ರಿಕ ಇದೆ, ಸಖ ಇದೆ, ಬಹಳ ನೀಟಾಗಿದ್ದೀನಿ, ಎಷ್ಟು ಸ್ಪಷ್ಟವಾಗಿ ಸಖ ಅನ್ನೋ ಪದ ಇದೆ. ಸಖಸ್ತ ಇದೆ ನೋಡಿ, ದೊಡ್ಡದಾಗಿ ಸಾಕೆ ಒತ್ತಕ್ಷರ, ದೊಡ್ಡ ಒತ್ತಕ್ಷರ ಇದೆ. ಸಖಸ್ತ ಇದೆ. ಮತ್ತೆ ಎಂ.ಎಚ್. ಕೃಷ್ಣ ಅವ್ರು ಇಲ್ಲಿ ಅಕ್ಷರ ಗುರುತಿಸಿದೀವಿ ಅಂತ ಹೇಳಿದ್ರೆ ನಮಗೂ ನಮ್ಮ ಸ್ನೇಹಿತರಿಗೂ ಕಾಣಿಸ್ತಾ ಇಲ್ಲ. ಸುಮ್ಮನೆ ಇಲ್ಲದೆ ಇರುವಂತದ್ನ ಊಹೆ ಮಾಡಿ ಹೇಳ್ಬಾರ್ದು. ಅಕ್ಷರ ಕಾಣಿಸ್ತಾ ಇಲ್ಲ. ಸಖಸ್ತ. ಸೈಂದಕ ಚೆನ್ನಾಗಿದೆ, ಸ್ಪಷ್ಟವಾಗಿ ಗುರುತಿಸ್ಬೋದು. ಸೈಂದಕ ಗುರುತಿಸ್ಬೋದು. ಯಾಕೆ ಪಾಠವನ್ನ ಬದಲಾಯಿಸ್ತಾರೆ? ಇದು ಕನ್ನಡಿಗರ ಮಯೂರವರ್ಮನ ದಿಗ್ವಿಜಯಗಳ ಯಾತ್ರೆಯನ್ನು ಹೇಳುವಂತ ಶಾಸನ, ಕನ್ನಡಿಗರ ಅಸ್ಮಿತೆಯನ್ನು ಹೇಳುವಂತ ಶಾಸನ. ಅಂದ್ರೆ ಒಬ್ಬ ರಾಜ ಎಷ್ಟೊಂದು ರಾಜರ ವಿರುದ್ಧ ಜಯವನ್ನ ಗಳಿಸಿದ್ದ ಅನ್ನುವಂತ ಹೇಳುವಂತ ಶಾಸನ. ಇದನ್ನ ಯಾಕೆ ನಾವು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನೋಡ್ತೀವಿ? ಇದು ಕನ್ನಡಿಗರ ಪ್ರತಿಷ್ಠೆ, ಸ್ವಾಭಿಮಾನ, ಅಸ್ಮಿತೆ, ಮುಖ್ಯವಾಗಿ ಅಸ್ಮಿತೆಯ ಸಂಕೇತ. ಇದ್ರ ಬಗ್ಗೆ ತಪ್ಪಾಗಿ ಗ್ರಹಿಸಬಾರ್ದು. ಸಖಸ್ತ ಇದೆ. ಇನ್ನೊಂದು ಸೈಂದಕ ಸ್ಪಷ್ಟವಾಗಿದೆ. ಪುಣಾಟ ಇದೆ. ನಾನು ಮೊನ್ನೆ ಗಮನ ಬಂದಾಗ ಸೂರ್ಯನ ಬೆಳಕು ಇಲ್ಲದೆ ಕಾರಣದಿಂದ ನಮ್ಮ ಸ್ನೇಹಿತರು ಈ ಅಕ್ಷರ ಗುರುತಿಸಿರ್ಲಿಲ್ಲ. ಇವತ್ತು ಸ್ಪಷ್ಟವಾಗಿ ಅಕ್ಷರ ಕೂಡ ಇದೆ ನನ್ನ ಗುರುತಿಸಿದ್ರು. ಪುಣಾಟ ಅಂತೇಳಿ ಒಂದು ಅಕ್ಷರ ಇದೆ. ಈ ಅಕ್ಷರ ನಾನು ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದ್ರೆ, ನಾಟ ಎನ್ನುವಂತ ಪದ ಬಳಕೆಯಾಗಿದೆ. ಇದು ಪ್ರಾಚೀನ ಕನ್ನಡದ ಅಚ್ಚಗನ್ನಡ ಪದ. ನಾಟ ಅನ್ನೋದು ನಾಡು ಎನ್ನುವಂತ ಪದದ ಅಚ್ಚಗನ್ನಡ ರೂಪ ಅಂತೇಳಿ ಬಹುತೇಕ ವಿದ್ವಾಂಸರು ಗುರುತಿಸಿದ್ದಾರೆ. ಅಂದ್ರೆ ಮಯೂರವರ್ಮನ ಶಾಸನ ಇದ್ದ ಕಾಲಕ್ಕೆ ಕನ್ನಡ ಕೂಡ ಶಾಸನಗಳಲ್ಲಿ ಪ್ರವೇಶವನ್ನು ಪಡಿತಾ ಇತ್ತು ಅನ್ನೋದಕ್ಕೆ ಇದು ಕೂಡ ಆಕಸ್ಮಿಕವಾಗಿ ಉದಾಹರಣೆಯಾಗಿ ಬಂದಿದೆ. ಬ್ರಹ್ಮಗಿರಿ ಶಾಸನದಲ್ಲಿ ಹೇಗೆ ಇಸಿಲ ಅನ್ನುವಂಥ ಪದ ಸಿಕ್ಬಿಟ್ಟು ಹೇಗೆ ಕನ್ನಡದ ಚರಿತ್ರೆಯನ್ನು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಕೊಂಡೊಯ್ತು, ಅದೇ ಥರ ನಾಟ ಅನ್ನುವಂಥ ಪದ ಕೂಡ ಇದರಲ್ಲಿದೆ. ಪುಣಾಟ ಅಂತೇಳಿ, ಅಂದರೆ ಪುಣಾಟ ಅರಸರ ಮೇಲೆ ಜಯಗಳಿಸ್ತಾ ಅಂತೇಳಿ. ಇನ್ನೂ 3 ಅಕ್ಷರಗಳಿದ್ದಾವೆ. ಮೋಕರಿ ಅಂತೇಳಿ. ಅಕ್ಷರ ಸ್ವಚ್ಛವಾಗಿದೆ, ನೀಟಾಗಿದೆ, ಕ್ಲಿಯರ್ ಆಗಿದೆ. ಮತ್ತೆ ಅಕ್ಷರ ಅರ್ಧ ಮಾತ್ರ ಉಳ್ಕೊಂಡಿದೆ. ಏನು ಚಕ್ಲಿಕೆ ಕಾರಣದಿಂದನೋ ಅಥವಾ ಅವನು ಅಲ್ಲಿ ಬರೆಯುವಂತ ಲಿಪಿಕಾರ ಕೆಳ ಭಾಗವನ್ನ ನಿರ್ಲಕ್ಷ್ಯ ಮಾಡಿದಾನೇನೋ ಗೊತ್ತಿಲ್ಲ, ಅಥವಾ ಚಕ್ಲಿಕೆ ಈ ಭಾಗ ಎದ್ದೋಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಅಕ್ಷರಗಳು ಬಹಳ ಲೆಂತ್ ಇದಾವೆ, ಉದ್ದ ಇದಾವೆ. ಆದ್ರೆ ಇಲ್ಲಿನ ಅಕ್ಷರ ಬಹಳ ಕಡಿಮೆ ಇದೆ. ಇದರಿಂದ ವಿದ್ವಾಂಸರು ಒಂದ್ ಸ್ವಲ್ಪ ಗೊಂದಲಕ್ಕೆ ಒಳಗಾಗ ಕಾರಣ ಆಯ್ತೇನೋ. ಇದೆ. ಬಹಳ ನೀಟಾಗಿ ಕಾಣಿಸುತ್ತೆ ಅಕ್ಷರ. ಮತ್ತೆ ಚಕ್ಲಿಕೆ ಎದ್ದೋಗಿದೆ ನೋಡಿ. ಇದು ಈ ಚಕ್ಲಿಕೆ ಭಾಗ ಎದ್ದೋಗಿದೆ, ಗಮನಿಸ್ಬೋದು. ಈ ಚಕ್ಲಿಕೆ ಭಾಗ ಎದ್ದೋಗಿರೋದ್ರಿಂದ ವಿದ್ವಾಂಸರಿಗೆ ಗೊಂದಲ ಆಗಿದ್ದಿರ್ಬೋದೇನೋ. ಮೋಕರಿ ಪದ ಇದೆ. ಈ ಮೋಕರಿ ಪದ ಇದ್ದಾಗಲೂ ಕೂಡ ಬೇರೆ ರೀತಿಯ ಪಾಠವನ್ನ ಯಾಕೆ ಕೊಡ್ತಾರೆ? ಆಮೇಲೆ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ಸ್ಮಿತಾ ರೆಡ್ಡಿ ಮೇಡಮು, ದೇವರಕೊಂಡ ರೆಡ್ಡಿ, ಎಂ.ಜಿ. ಮಂಜುನಾಥ್, ಕೃಷ್ಣಮೂರ್ತಿ, ಸೀತಾರಾಮ್ ಜಾಗೀರ್ದಾರು, ರಮೇಶ್ ಹಿರೇಜಂಬೂರು, ಶಶಿಕುಮಾರ್ ನಾಯ್ಕು, ಶ್ಯಾಮ್ ಸುಂದರ್ ಸರ್, ಮತ್ತು ಡಾಕ್ಟರ್ ಜಗದೀಶ್ ಸರ್ ಅಂತ ಇದ್ರು, ಭಾಳ ದೊಡ್ಡ ಲಿಪಿ ಶಾಸ್ತ್ರಜ್ಞರು. ಅವರೆಲ್ಲರೂ ಭಾಳಷ್ಟು ಜನ ಇದ್ದಾರೆ. ಅವರು ಯಾಕೆ ಈ ಶಾಸನನ ಮತ್ತೆ ಇನ್ನೊಂದು ಬಾರಿ ಇಷ್ಟ ಅಕ್ಷರಗಳು ಮಾತ್ರ ಯಾರೇ ಬಂದ್ರೂ ಕೂಡ ಈ ಅಕ್ಷರಗಳು ಮಾತ್ರ ಭಾಳ ನೀಟಾಗಿ ಕಾಣಿಸ್ತವೆ. ಇವನ್ನ ಗಮನಿಸಿದಾಗ ನಾವು ಸ್ಥೂಲವಾಗಿ ಹೇಳೋದಾದ್ರೆ ಎಂ.ಎಚ್. ಕೃಷ್ಣ ಅವರ ಪಾಠ, ಕೆಲವು ಪದಗಳು ಕಾಣಿಸ್ತೇ ಇರ್ಬೋದು, ಆದರೆ ಎಂ.ಎಚ್. ಕೃಷ್ಣ ಅವರ ಪಾಠಕ್ಕೆ ಈ ಪಾಠ ಸಮೀಪ ಇದೆ ಅನ್ನೋದನ್ನ ನಾವು ಗ್ರಹಿಸ್ಬೋದು. ಆಮೇಲೆ ಎಂ.ಎಚ್. ಕೃಷ್ಣ ಅವರು ಎಕ್ಸಿಬಿಷನ್ ಅಟ್ ಚಂದ್ರವಳ್ಳಿ ಅಂತೇಳಿ ಒಂದು 29 ಒಂದು ಸಪ್ಲಿಮೆಂಟ್ರಿ ತಗೊಂಡು ಬಂದರು. 1929 ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ ಜೊತೆಗೆ ಇನ್ನೊಂದು ಅವರೊಂದು ಉಪನ್ಯಾಸಗಳ ಮಾಲಿಕೆ, ಕರ್ನಾಟಕ ಪೂರ್ವ ಚರಿತ್ರೆ ಅಂತೇಳಿ ಒಂದು ಉಪನ್ಯಾಸ ಮಾಲಿಕೆಯಲ್ಲೂ ಕೂಡ ಈ ಶಾಸನದ ಫೋಟೋವನ್ನು ಕೊಟ್ಟಿದ್ದಾರೆ, ಚಿತ್ರ ಇದೆ. ಆಮೇಲೆ ಮೈಸೂರು ಪುರಾತತ್ವ ಇಲಾಖೆಯಲ್ಲಿ 55ನೇ ಇಸ್ವಿದೊಂದು ಪಡಿಯಚ್ಚಿದೆಯಂತೆ. 28ರ ಪಡಿಯಚ್ಚಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳೇ ಇದನ್ನು ಹೇಳಬೇಕು. ಮತ್ತು ಈ ಶಾಸನದ ಸ್ವರೂಪಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಕೇವಲ ಶೇಡ್ ಮಾತ್ರ ಇದೆ, ಶೇಡ್ಗಳ ಮೇಲೆ ಮಾತ್ರ ಬರೆಯುವ ಪ್ರಯತ್ನ ಮಾಡಿದ್ವಿ. ಈ ಶಾಸನಕ್ಕೆ ಒಂದು ಸಂರಕ್ಷಣೆ ಸಿಗಲಿ, ಕನ್ನಡದ ಅಸ್ಮಿತತೆ ಮತ್ತೆ ಬೆಳಗಲಿ ಅಂತೇಳಿ ಆಶಿಸ್ತಾ ನನ್ನ 1-2 ಮಾತುಗಳನ್ನ ಮುಕ್ತಾಯವನ್ನು ಮಾಡ್ತೇನೆ. ಮಾಡ್ಬೋದು. ಓಪನ್ ಆಗಿ ಇರುವಂಥ ಶಾಸನ. ನಾನು 2021ರಲ್ಲಿ ಈ ಶಾಸನದ ಮೇಲೆ ಅಕ್ಷರಗಳನ್ನ ಬರೆದಿದ್ದೆ. ಅದನ್ನು ಡಾಕ್ಟರ್ ದೇವೇಂದ್ರಪ್ಪ ಅವರು ಕೂಡ ಗುರುತಿಸಿದ್ರು.
ಮತ್ತು 2006-7 ಸುಮಾರಿನಲ್ಲಿ ನಮ್ಮ ಡಿಗ್ರಿ ಸ್ನೇಹಿತರ ಜೊತೆಗೆ ಈ ಶಾಸನ ನೋಡೋದಕ್ಕೆ ಚಂದ್ರವಳ್ಳಿ ಬಂದಾಗ ನಾವು ಇದೇ ಜಾಗದಲ್ಲಿ ನಿಂತ್ಕೊಂಡು ತಗೊಂಡಿದ್ವಿ. ಈ ಅಕ್ಷರದ ಮುಂದೆ ನಿಂತ್ಕೊಂಡು ತಗೊಂಡಿಲ್ಲ. ಈ ಅಕ್ಷರದ ಭಾಗಗಳು ಕಾಣಿಸ್ತವೆ. ಅದರ ಫೋಟೋನು ಕೂಡ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ. 2006-7 ಸುಮಾರಿನಲ್ಲಿ ನಾನು ಡಿಗ್ರಿ ಓದುವಾಗಿನ ಒಂದು ಛಾಯಾಚಿತ್ರ ಇದೆ. ಮತ್ತು 2021ರಲ್ಲಿ ಡಾಕ್ಟರ್ ದೇವೇಂದ್ರಪ್ಪ ಅವರ ವಾಲನ್ನು ನೋಡಿದರೆ ಇವತ್ತಿಗೂ ಕೂಡ ಇದೆ. ಆಮೇಲೆ 3.5 ವರ್ಷದ ಕೆಳಗಡೆ ನಾನು ಯೂಟ್ಯೂಬಲ್ಲೂ ಕೂಡ ಮಯೂರವರ್ಮನ ಶಾಸನದ ಬಗ್ಗೆ ಮಾಡಿದ್ದೆ. ಅವನ್ನೆಲ್ಲ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲಲ್ಲ, ಡೇಟ್ಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದೆನೂ ಕೂಡ ಹಿಂದೆ ಕೂಡ ಈ ಶಾಸನದ ಬಗ್ಗೆ ನಾನೊಂದಷ್ಟು ಅಕ್ಷರಗಳನ್ನ ಗುರುತಿಸುವ, ನಾನು ಮತ್ತು ನಮ್ಮ ಸ್ನೇಹಿತರು ಅಕ್ಷರ ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದರಿಂದ ನನಗೊಂದಷ್ಟು ಈ ಅಕ್ಷರಗಳ ವ್ಯತ್ಯಾಸ ಇದೆ ಅನ್ನೋದು 21ರಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅದನ್ನು 22ರ ವಿಡಿಯೋದಲ್ಲಿ, ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದನ್ನು ಲಿಂಕ್ ಕೂಡ ನಾನು ಹಾಕ್ತೇನೆ. ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಆಮೇಲೆ ನೆತ್ತಮನಾಡಿ ಅಂತೇಳಿ ಒಂದು ಪಪ್ಪ ಭಾರತದಲ್ಲಿ ಒಂದು ಪದ್ಯ ಬರುತ್ತೆ. ಒಂದೇ ಪದ್ಯವನ್ನೇ ಇಟ್ಕೊಂಡು ಒಂದು 40-50 ಜನ ವಿದ್ವಾಂಸರು ಒಂದೇ ಪದ್ಯದ ಮೇಲೆ ಭಿನ್ನ ಭಿನ್ನವಾಗಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಹಾಗೆಯೇ ಇವಾಗ ಒಬ್ರು ಒಂದು ಶಾಸನದ ಬಗ್ಗೆ ಮಾಡಿದ್ದಾರೆ ಅಂತಂದರೆ ಇನ್ನೊಬ್ರು ಆ ಶಾಸನದ ಬಗ್ಗೆ ಮಾಡಬಾರ್ದು ಅನ್ನೋದು ತಪ್ಪಾಗುತ್ತೆ. ಯಾರು ಬೇಕಾದರೂ ಕೂಡ ಈಗ ಬಯಲು ಆಲಯ, ಮಯೂರವರ್ಮನ ಶಾಸನ ಬಯಲಲ್ಲಿ ತೆರೆದುಕೊಂಡಿದೆ. ಅದು ಮುಖ್ಯವಾದ್ದು. ಅದೊಂದು ಗಮನಿಸಬೇಕಾದಂಥ ಸಂಗತಿ. ಆಮೇಲೆ 29 ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟಲ್ಲಿ ಈ ಭಾಗದಲ್ಲಿ ಒಂದು ಚೂರು ಆ ಕಡೆ ವಿಡಿಯೋ ಮಾಡಿ, ಆ ಭಾಗದಲ್ಲಿ ಒಂದು ಸಣ್ಣ ಕಟ್ಟಡದ ಭಾಗ ಇದೆ. ಆ ಫೋಟೋ ಯಾರು ಬೇಕಾದರೂ ನೋಡ್ಬೋದು. ಇಲ್ಲೊಂದು ಪುರುಷನ ಶಿಶ್ನಾಕಾರದ ಒಂದು ಶಿವಲಿಂಗ ಇತ್ತು. ಈಗ ಅದನ್ನ ಚಿತ್ರದುರ್ಗದ ಕೋಟೆಯ ಬಳಿ ಇರುವಂತ ಪುರಾತತ್ವ ಇಲಾಖೆಯ ಬಳಿ ಇದೆ. ಅವು ಕದಂಬರ ಕಾಲದ, ಇಲ್ಲಿ ಬಹುಶಃ ಇಲ್ಲೊಂದು ಕದಂಬರ ಕಾಲದ ಒಂದು ದೇವಾಲಯ ಇದ್ದಿರ್ಬೋದೇನೋ. ಆದ್ರಿಂದ ಯಾವಾಗಲೂ ಶಾಸನಗಳು ದೇವಾಲಯದ ದಾರಿಗಳಲ್ಲಿ ಮತ್ತೆ ದೇವಸ್ಥಾನಗಳ ಸಮೀಪನೆ, ಆಮೇಲೆ ಕೆರೆ ತಟಾಕಗಳ ಸಮೀಪನೆ ರಚನೆ ಮಾಡಿರೋದ್ರಿಂದ ಈ ದೇವಾಲಯದ ಸಮೀಪ ಮತ್ತು ಪಕ್ಕದಲ್ಲಿರೋಂಥ ಕೆರೆಯನ್ನು ಕಟ್ಟಿಸಿದ ದ್ಯೋತಕವಾಗಿ ಇದನ್ನ ಹಾಕ್ಸಿದ್ದಿರ್ಬೋದು ಅಂತೇಳಿ ನಾವು ಹೋಗಿ ಮಾತ್ರ. ನಮಸ್ತೆ. ಇಲ್ಲಿ ಶಿಲ್ಪ